ಸರ್ ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ರು, ನೀವು ದೇಶ ಕಾಯಕ್ಕಾಗಿಲ್ಲ, ನಮ್ಮ ಗಡಿ ಕಾಯಕ್ಕಾಗಿಲ್ಲ ಅಂತ ಜಾಗ ಖಾಲಿ ಮಾಡಿ ಅನ್ನೋದು. ಈಗ ಅವರೇ ಪ್ರಧಾನಿ ಇದ್ದಾರೆ ಅಂತ ಅವ್ರಿಗೆ ಅನ್ವಯಿಸುತ್ತೆ. ದಯಮಾಡಿ ಅವ್ರ ವಿಡಿಯೋಗಳು ತೋರಿಸ್ರಿ ನೀವು. ಎಲ್ಲ ಆಂಕರ್ಗಳಲ್ಲಿ, ದೇಶದ ಎಲ್ಲ ಆಂಕರ್ಗಳಿಗೆ ನರೇಂದ್ರ ಮೋದಿ ಸಾಹೇಬ್ರು ಮಾಡಿರ್ತಂತ ಏನು ವಿಡಿಯೋಗಳದ ಒಂದ್ ಸೈಡ್ ಇಟ್ಕೊಂಡ್ಬಿಟ್ರೆ ಅಲ್ಲೇ ಆನ್ಸರ್ ಸಿಕ್ಬಿಡ್ತದೆ. ಅವ್ರು ಮಾತನಾಡಿರ್ತಕ್ಕಂಥ ವಿಡಿಯೋಗಳು ಬಿಜೆಪಿ ಮುಖಂಡರಿಗೆ ತೋರಿಸ್ರಲ್ಲ. ನೀವೇನ್ ಮಾಡಿ ಒಂದ್ ಸೈಡ್ ಬಿಜೆಪಿ ಮುಖಂಡರು ಮಾತನಾಡಿರ್ತಕ್ಕ ಓಕೆ ಮುಂಚೆ ಒಂದು ವಿಡಿಯೋ ಇಟ್ಕೊಂಡ್ಬಿಡ್ರಿ ನರೇಂದ್ರ ಮೋದಿ ಸಾಹೇಬ್ರದ್ದು, ರೆಫರೆನ್ಸ್ ಇಟ್ಕೊಂಡ್ಬಿಡ್ರಿ ನರೇಂದ್ರ ಮೋದಿ ಸಾಹೇಬ್ ವಿಡಿಯೋಗಳು ಇಟ್ಕೊಂಡ್ಬಿಡಿ. ಅವ್ರನ್ನ ಪ್ರಶ್ನೆ ಕೇಳಿ ಆಮೇಲೆ ನರೇಂದ್ರ ಮೋದಿ ಸಾಹೇಬ್ರು ವಿಡಿಯೋ ತೋರಿಸ್ರಿ, ಅವಾಗ ಏನು ಉತ್ತರ ಕೊಡ್ತಾರೆ ನೋಡೋಣ. ಇಡೀ ಪ್ರಪಂಚದ ಎಲ್ಲಾ ವಿಷಯಗಳ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ಬುದ್ಧ, ಬಸವ, ಅಂಬೇಡ್ಕರ್, ಜೈನರ ಬಗ್ಗೆ ಎಲ್ಲರ ಬಗ್ಗೆ ಬಹಳ ವಿಶೇಷವಾಗಿ ಮಾತಾಡ್ಬಿಡ್ತಾರೆ ನರೇಂದ್ರ ಮೋದಿ ಸಾಹೇಬ್ರು ಅಧಿಕಾರಕ್ಕೆ ಬರಕ್ಕೆ ಮುಂಚೆ. ಡೀಸೆಲ್ ಹೆಂಗ್ ಬೀಳ್ತತೆ, ಕರೆನ್ಸಿ ಬಗ್ಗೆ, ದೇಶದ ಟೆರರಿಸಂ ಬಗ್ಗೆ, GDP ಬಗ್ಗೆ, ಎಲ್ಲದರ ಬಗ್ಗೆ ಬಹಳ ವಿಶಾಲವಾಗಿ ಮಾತನಾಡ್ಬಿಟ್ಟಿದ್ದಾರೆ. ದಯಮಾಡಿ ಮಾಧ್ಯಮದವರಿಗೆ ಐ ಆಮ್ ರಿಕ್ವೆಸ್ಟಿಂಗ್ ಇವನ್ ದಿ ಸೆಂಟ್ರಲ್ ಮೀಡಿಯಾ ಆಲ್ಸೋ, ಪ್ಲೀಸ್ ಹೋಲ್ಡ್ ಆನ್ ಟು ಮೋದಿ ಸಾಬ್ ವಾಟ್ ಎವರ್ ಹಿ ಹಸ್ ಸ್ಪೋಕನ್ ಅರ್ಲಿಯರ್. ಲಾಸ್ಟ್ 11 years ಮೋದಿ ಸಾಹೇಬ್ರು ಮಾತನಾಡಿರ್ತಕ್ಕಂಥ ವಿಡಿಯೋ ಒಂದ್ ಸೈಡ್ ಇಟ್ಕೊಂಡ್ಬಿಡಿ. ಯಾವ ಆಂಕರೇ ಬೇಡ, ಡಿಬೇಟೇ ಬೇಡ. ಬಿಜೆಪಿ ಅವರಿಗೆ ಡಿಬೇಟ್, ಮೋದಿ ಸಾಹೇಬ್ರದ್ದು ಕ್ವಶನ್ ಆನ್ಸರ್, ಇವ್ರದೇ ಕ್ವಶನ್ ಆನ್ಸರ್. ಯಾರು ಕಾಂಗ್ರೆಸ್ ಒಬ್ಬ ಸ್ಪೋಕ್ಸ್ ಪರ್ಸನ್ ಬೇಡ, ದೇಶದ ಯಾರೊಬ್ಬ ಎಕ್ಸ್ಪರ್ಟ್ ಬೇಡ. ಮೋದಿ ಸಾಹೇಬ್ರು ವರ್ಸಸ್ ಬಿಜೆಪಿ. ಆಮೇಲೆ ಮೋದಿ ಕ್ವಶನ್ಗೆ, ಮೋದಿ ಸಾಹೇಬ್ರ ಕ್ವಶನ್ಗೆ ಅವ್ರಿಗೆ ಆನ್ಸರ್ ಕ್ವಶನ್ಗಳು ಇದಾವೆ. ಅದು ತೋರಿಸ್ಬಿಟ್ರೆ ಸಾಕು, ಜನಕ್ಕೆ ಗುರ್ತಾಗತ್ತೆ. ಅದಕ್ಕೆ ನಮ್ಮಂತರ ಇಂಟರ್ವ್ಯೂ ತಗೊಳೋದು ಬೇಡ. ಮೋದಿ ಸಾಹೇಬರು ಏನು ಅವಾಗ ಇಂಟರ್ವ್ಯೂಗಳು ಕೊಟ್ಟಿದ್ದಾರೆ ಅದೇ ಇಂಟರ್ವ್ಯೂ ಇವತ್ತು ನಡೆಸಬೇಕು. ಇವತ್ತು ಆ ಇಂಟರ್ವ್ಯೂ ಇವತ್ತೇನು ಉತ್ತರ ಕೊಟ್ಟರೆ ನಡೆಸಿಬಿಟ್ರೆ ಈ ದೇಶ ಒಂದು ಒಳ್ಳೆ ದಿಕ್ಕಿಗೆ, ಒಳ್ಳೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ತೋರಿಸ್ಬಿಡ್ರಿ ವಾಟ್ ಎವರ್ ಯು ಸ್ಪೋಕನ್. ನಾನು ಎಲ್ಲ ವಿಡಿಯೋಗಳು ತೋರಿಸ್ತೀನಿ. ನೀವು ಲೈವ್ ತೋರಿಸ್ತೀರ ಅಂದ್ರೆ ನಾನು ನೀವು ಯಾವ ಪ್ರಶ್ನೆ ಕೇಳಿ ಅವ್ರಿಗೊಂದು ವಿಡಿಯೋ, ನಮ್ಮ ವಿಶ್ವಗುರು ಮಾತನಾಡಿರ್ತಕ್ಕಂಥ ಎಲ್ಲ ನಮ್ಮ ಹತ್ರ ಇದೆ. ಕಂಟೆಂಟ್ ಎಷ್ಟಿದೆ ಅಂದ್ರೆ ಇನ್ನು 10-15 ದೇಶಕ್ಕೆ ಹಂಚ್ಬೋದು, ಅಷ್ಟು ಕಂಟೆಂಟ್ ನಮ್ಮ ಹತ್ರ ಇದೆ. ಅವ್ರು ಮಾತನಾಡಿರ್ತಕ್ಕಂಥದ್ದು ಮಾಡ್ರಿ, ಯಾವ ಪ್ರಶ್ನೆಗೆ ಎಲ್ಲ ಉತ್ತರ ಇದೆ. ಸರ್, ಅಲ್ಲಿ ಹಿಂದೂಗಳು ಅಂತ ಹುಡುಕಿ ಹೊಡೆದ್ರು ಅನ್ನೋ ವಿಚಾರದಲ್ಲಿ ಹಿಂದೆ ಕೂಡ ಹತ್ರ ಆಗಿಲ್ಲ. ನಿಮ್ ಸಚಿವರು ತಿಮ್ಮಾಪುರ ಕೂಡ ಇವತ್ತು ಮಾತಾಡಿಲ್ಲ, ಅವೆಲ್ಲ ಹೊಡೆದಿಲ್ಲ, ಬಡ ಹೊಡೆದು ಹೋಗ್ತಾರೆ. ಯಾರು ಹುಡುಕ್ತಾರೆ, ಹಿಂದೂನ ಹುಡುಕ್ತಾರ, ಇವೆಲ್ಲ ಸುಮ್ಮನೆ ಪ್ರೊಪಗಂಡ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ನಿಮ್ಗೆ ಏನ್ ಮಾಹಿತಿ ಸರ್ ಹತ್ರ ಹುಡುಕಿ ಹೊಡೆದ್ರಿ? ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವ್ದು ಶಿವಮೊಗ್ಗ ಹೆಣ್ಮಗಳು ಏನ್ ಹೇಳ್ತಾರೆ ಅದನ್ನ ಒಪ್ಬೇಕಾಗ್ತದೆ. ಆನ್ ದ ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸೇ ಇಟ್ ಇಸ್ ಲೈ ಅಂತ ನಾವು ಹಂಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬೇರೆ ಎಲ್ಲ ಏನು ಮಾತನಾಡಿದ್ದಾರೆ 99% ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಲಾ ಆಫ್ ಆವರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೇ ಇರ್ಬೋದು, ಅದ್ರಾಗ ಹೆಂಗಿಲ್ಲ ಅನ್ನಕ್ಕಾಗತ್ತೆ. ಹಂಗೆ ಹೇಳಿದ್ರೆ ನೀಚರವ್ರು, ಮಾನವತೆಯಲ್ಲಿರ್ತಕ್ಕಂಥವ್ರು ಅಂತ ನಾವು ಒಪ್ತಾನೆ. ಬಟ್ ಅದನ್ನೇ ತೋರಿಸ್ಬಿಟ್ರಲ್ಲ ಮಾಧ್ಯಮದವರು, ಬೇರೆ ಯಾವ ತೋರಿಸ್ಲಿಲ್ಲ. ಯಾಕೆ ಅವನು ಯಾವನೊಬ್ಬನು ರೈಲ್ವೆನಾಗ ಒಬ್ಬನು ಹೊಡೆದಿದ್ನಲ್ಲ, ಬಂದೂಕ್ಲೆ ಹೊಡೆದಿಲ್ವಾ ಮುಸ್ಲಿಮರು ಅಂತ ಹೇಳಿ ಕೇಳಿ ಬಂದೂಕ್ಲೆ 3 ಹೊಡೆದಿರ್ತಕ್ಕಂಥ ನಿದರ್ಶನಗಳು ಇದಾವೆ. ನಮ್ಮ ಕವಿತಾ ಲಂಕೇಶ್ ಹೊಡೆದಿರ್ತಕ್ಕಂಥದ್ದಿದೆ, ಡಾಬೋಲ್ಕರ್ ಹೊಡೆದಿರ್ತಕ್ಕಂಥದ್ದಿದೆ. ಇಂಥವೆಲ್ಲ ಇನ್ಸಿಡೆಂಟ್ಗಳು ಈ ದೇಶದಲ್ಲಿ ಇದಾವೆ. ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡ್ತಕ್ಕಂಥಲ್ಲ. ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ, ಅದನ್ನ ಹೊಣೆ ಹೊತ್ಕೊಂಡು ಮಾತಾಡೋದ್ ಬದಲು ಅದನ್ನ ಕವರ್ ಮಾಡ್ಲಿಕ್ಕೆ 2 ದಿವಸ ನಡೆಸಿರ್ತಕ್ಕಂಥ ಈ ದೇಶದ ದುರಂತ ಏನ್ ಹೇಳ್ರಿ. ನಾವು ಹೊತ್ತು ಹೇಳಿದ್ವಿ ಪುಲ್ವಾಮಾ ಬಗ್ಗೆ ಇವತ್ತುವರೆಗೆ ಯಾರು ಚರ್ಚೆ ಮಾಡಲ್ಲ. ಬಿಜೆಪಿ ಯಾಕೆ ಚರ್ಚೆ ಮಾಡಲ್ಲ ನೀವು ಕೇಳಿ ಸರ್. ಇದು ಬಿಟ್ಬಿಡಿ, ಪುಲ್ವಾಮಾಗೆ ಏನಾಯ್ತು, ಅದಾದ ನಂತರ ಇಲ್ಲಿವರೆಗೆ ಏನೇನು ಇದೆಯಾ, ಅದ್ರ ಬಗ್ಗೆ ಏನೇನು ಇದೆಯಾ, ಲೆಕ್ಕ ಬುಕ್ಕ ಇದೆಯಾ? ಅದ್ರ ಮೇಲೆ ಊರಿ ಪಿಕ್ಚರ್ ಮಾಡ್ಬಿಟ್ರು, ಅದ್ರ ಮೇಲೆ ವೋಟ್ ಕೂಡ ಕೇಳ್ಬಿಟ್ರು, ಅದ್ರ ಮೇಲೆ ಎಲೆಕ್ಷನ್ ಕೂಡ ಗೆದ್ಬಿಟ್ರು. ಈಗ ಬಿಹಾರ್ ಎಲೆಕ್ಷನ್ ಇದೆ, ಇದೇ ಅಜೆಂಡಾ. ಬಿಹಾರ್ನಾಗೆ 11 ವರ್ಷ ಏನಾಗಿದೆ ಅಂತ ಅಜೆಂಡಾ ಇರೋದಲ್ಲ, ಬಿಹಾರ್ನಾಗ ಇದೇ ಅಜೆಂಡಾ ಇರ್ತದೆ. ಅದ್ ಬಿಟ್ರೆ ಬೇರೆ ನಡೀತಿ. ಎಲೆಕ್ಷನ್ ಈಗ ಯಾವ ಬೇಸಿಸ್ ಮೇಲೆ ನಡೀತದೆ ನೀವು ನೋಡ್ಬೇಕು, ಚೆಕ್ ಮಾಡಿ ನೋಡ್ರಿ. ಆನ್ ವಾಟ್ ಬೇಸಿಸ್ ಬಿಜೆಪಿ ಇಸ್ ಗೋಯಿಂಗ್ ಟು ಫೈಟ್ ಎಲೆಕ್ಷನ್. ಇವತ್ತು ನೀವು ನೋಡಿದ್ರೆ ಎಲ್ಲಾ ಹಿಂದೂಗಳಿಗೆ ನನ್ನ ಪ್ರಶ್ನೆ ಇದೆ. ಏನು ಹಿಂದೂ ಪರವಾಗಿ ಮಾತನಾಡತಕ್ಕಂಥ ಪೊಲಿಟಿಕಲ್ ಪಾರ್ಟಿ, ದಿನ ಬೆಳಿಗ್ಗೆ ಇದ್ರೆ ಹಿಂದೂ ಓಟ್ ಮೇಲೆ ಬೆಂಬಲಿಸ್ಕೊಂಡು ಹಿಂದೂ ಬಗ್ಗೆನೇ ಮಾತನಾಡ್ತಕ್ಕಂಥ ಪಾರ್ಟಿ, ಇವತ್ತು ಈ ದೇಶದ ಹಿಂದೂಗಳು ಸೌತ್ ಆಫ್ರಿಕನ್ ಇರತಕ್ಕಂಥ ಯಾವ ಸಿಟಿಸನ್ ಇದ್ದಾನೆ ಅದಕ್ಕಿಂತ ಕಮ್ಮಿ ಇರತಕ್ಕಂಥ GDP ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಈ ದೇಶ ಬಂದಿದೆ. ಇವರು ಹಿಂದೂವಾದಿಗಳು, ಹಿಂದೂ ಬಗ್ಗೆ ಏನು ಮಾತನಾಡ್ತಾರೆ ಇವರೆಲ್ಲ ಲೀಡರ್ಗಳು, ಇವ್ರ ಆಸ್ತಿ ಚೆಕ್ ಮಾಡ್ರಿ. ಯಾರು ಈ ಪ್ರಮುಖರು ಇರ್ತಕ್ಕಂಥ ಹಿಂದೂ ಬಗ್ಗೆ ಮಾತನಾಡ್ತಕ್ಕಂಥ ಎಲ್ಲ ಪೊಲಿಟಿಕಲ್ ಲೀಡರ್ಗಳು ಇವ್ರ ಆಸ್ತಿ ಚೆಕ್ ಮಾಡ್ರಿ. ಇವ್ರ ಹತ್ರ ಎಷ್ಟು ದುಡ್ಡಿದೆ, ಬಿಸ್ನೆಸ್ ಮ್ಯಾನ್ಗಳ ಹತ್ರ ಎಷ್ಟು ದುಡ್ಡಿದೆ, ಬಡವ ಹಿಂದೂ ಹತ್ರ ಎಷ್ಟು ದುಡ್ಡಿದೆ ಚೆಕ್ ಮಾಡ್ರಿ. ಇವತ್ತು 85% ಈ ದೇಶದಲ್ಲಿ ಹಿಂದೂಗಳಿದ್ದಾರೆ. ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ 85% ಹಿಂದೂಗಳಲ್ಲಿ ಕೇವಲ 1% ಹಿಂದೂಗಳಲ್ಲಿ 50% ಈ ದೇಶದ ಆಸ್ತಿ ಇದೆ. ಮತ್ತೆ ಯಾರಕ್ಕೋಸ್ಕರ ಮಾತನಾಡ್ತಾ ಇದಾರೆ? ಹಿಂದೂ ಅಂತಕ್ಕಂಥ ಪದಗಳು ಯೂಸ್ ಮಾಡ್ಕೊಂಡು ಯಾರಿಗೆ ಅನುಕೂಲ ಆಗಿದೆ? ಯಾವ ಹಿಂದೂ ಬಡವರಿಗೆ ಅನುಕೂಲ ಆಗಿದೆ ಹೇಳ್ರಿ. ಮೊನ್ನೆ ನಾಚಿಕೆ ಆಗ್ಬೇಕು, ಟ್ರೈನ್ ಟಿಕೆಟ್ ಕೂಡ 3 ದಪ್ಪುಟ್ ಮಾಡಿದ್ದಾರೆ. ಟ್ರೈನ್ ಟಿಕೆಟ್ ಎಲ್ಲಿಂದ, ಜಮ್ಮು ಕಾಶ್ಮೀರದಿಂದ ಬರ್ತಕ್ಕಂಥ ಟ್ರೈನ್ ಟಿಕೆಟ್ಗಳು ಈ ಇನ್ಸಿಡೆಂಟ್ ಆದ್ಮೇಲೆ
ಟ್ರೈನ್ ಟಿಕೆಟ್ ಫ್ರೀ ಬಿಡೋದು ಬಿಡ್ರಿ, ಹೋಗ್ಲಿ. ಇರ್ತಕ್ಕಂಥ ಟಿಕೆಟ್ ಪ್ರೈಸ್ ಇರಲಿ, 3ರಷ್ಟು ಮಾಡಿದಾರಲ್ರಿ. ಮತ್ತೆ ಹಿಂದೂ ಬಗ್ಗೆ ಭಾಷಣ ಮಾಡ್ತಾರೆ ಇವರು. ಇದ್ಯಾ ಧರ್ಮ ಇದು? ಟ್ರೈನ್ ಯಾರ ಕಂಟ್ರೋಲ್ನಾಗಿದೆ ರೀ? ರೈಲ್ವೆ ಯಾವ ಕಂಟ್ರೋಲ್ನಾಗಿದೆ? ರೈಲ್ವೆ ಯಾವ ಕಂಟ್ರೋಲ್ನಾಗಿದೆ? ವೈ ಟಿಕೆಟ್ಸ್ ಹಾವ್ ಬಿನ್ ಇನ್ಕ್ರೀಸ್ ಪ್ರೈಸ್ ಯಾಕೆ ಇನ್ಕ್ರೀಸ್ ಆಯ್ತು? ಯಾರು ಕೇಳೋರಿಲ್ಲ. ಬಂದು ಹೇಳೋದು, ನೀವು ಇವರಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಕಮ್ಮಿ ಇದೆ, ಜಾಸ್ತಿ ಕೊಡಬೇಕು, ಅಲ್ಲಿ ಆನೆ ತುಳ್ತಕ್ಕೆ ಹಿಂಗಾಗಿದ್ದಾರೆ ರೀ. ಒಂದ್ ಟಿಕೆಟ್ ಕಮ್ಮಿ ಮಾಡಿಸ್ರಿ, ನೀವು ಒಂದ್ ಟಿಕೆಟ್ ಕಮ್ಮಿ ಮಾಡಿಸ್ರಿ ಮೊದಲು, ಆಮೇಲೆ ಮುಂದೆ ನೋಡೋಣ. ಸಾವಿರಾರು ಲಕ್ಷಾಂತರ ಕೋಟಿ ದುಡ್ದು ಬಿಟ್ರು ಕುಂಭಮೇಳದಲ್ಲಿ, ಲಕ್ಷಾಂತರ ಕೋಟಿ ದುಡ್ದು ಬಿಟ್ಟಾರೆ ಸರ್ಕಾರಗಳು. ದೇ ಹ್ಯಾವ್ earned thousands of crores just by increasing the tariff. ಬೇರೆ ಏನಿಲ್ಲ. ಮತ್ತೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು? ಈ ದೇಶದಲ್ಲಿ ಸುಮಾರು ಕೊರೋನಾದಲ್ಲಿ ಸತ್ತಿರ್ತಕ್ಕಂಥ ₹1 ಎಲ್ಲಾನ ಕೊಟ್ಟಿದ್ದಾರೆ ಇವರು. ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಇತ್ತು, ಕೊರೋನಾದಲ್ಲಿ ಎಷ್ಟು ಜನ ತೀರೋಗಿದ್ದಾರೆ, ಎಷ್ಟು ಜನ ಜೀವ ಕಳ್ಕೊಂಡ್ರು, ಯಾರಿಗಾನ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಅಂದ್ರೆ? ಇವು ಸುಮ್ಮನೆ ಬಂದು ನಮ್ಮ ಬಗ್ಗೆ ಮಾತನಾಡೋದು, ಕಾಂಗ್ರೆಸ್ ಬಗ್ಗೆ ಮಾತನಾಡೋದು.